ನೋಡಿ ತೆಂಗುಗೆ ಸರಿಯಾಗಿ ನೀರು ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಅಂದರೆ ತೆಂಗು ಬಂದುಬಿಟ್ಟು ನಿಮಗೆ 3 ವರ್ಷ ಮಗು ಥರ ನೋಡ್ಕೋಬೇಕು. ನೋಡಿ ಇಲ್ಲೇನು ಸುತ್ತಳತೆ ಬರುತ್ತೋ ಇದು ತೆಂಗುಗೆ ಹಾರ್ಟ್ ಇದ್ದಂಗೆ. ಇವಾಗ ನಿಮ್ಮದು ಹಾರ್ಟ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ ಕಾಯಿ ಬರುತ್ತಲ್ವಾ. ನೋಡಿ ಇದು ಸುತ್ತಳತೆ ಯಾಕೆ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇಲ್ಲಿ ಅಲ್ಲೊಂದು ತೊಟ್ಟಿ ಇದೆ, ಆ ತೊಟ್ಟಿಯಿಂದ ಡೈರೆಕ್ಟಾಗಿ ನೀರು ಬರ್ತಿದೆ, ಅದಕ್ಕೋಸ್ಕರ ಇದು ಚೆನ್ನಾಗಿ ಸುತ್ತಳತೆಯನ್ನು ಇದು ಮಾಡ್ಕೊಂಡಿದೆ. ಎಲ್ಲ ಇದು ಕೂಡ ಹೆಲ್ತಿಯಾಗಿದೆ. ಸೊ ಎಷ್ಟು ಈ ರೀತಿ ಗರಿಗಳಿರುತ್ತೋ ಅಷ್ಟು ಆಹಾರವನ್ನು ಉತ್ಪತ್ತಿ ಮಾಡ್ಕೊಳ್ಳುತ್ತೆ. ಸೊ ನಿಮ್ಗೇನಾದರೂ ಮನೆಯಲ್ಲಿ ಫಂಕ್ಷನ್ ಇದೆ, ಆದಿದೆ ಅಂತೇಳ್ಬಿಟ್ಟು, ಗೃಹ ಪ್ರವೇಶ, ಮದುವೆ ಇದೆ ಅಂತೇಳ್ಬಿಟ್ಟು ಗರಿಗಳೇನಾದರೂ ಕಟ್ ಮಾಡೋಕ್ಕೆ ಬಂದರೆ ದಯವಿಟ್ಟು ಕೊಡೋಕೆ ಹೋಗಬೇಡಿ. ಯಾವತ್ತೂ ಅದನ್ನು ಕಟ್ ಮಾಡಬಾರ್ದು. ಇದು ನಮ್ಗೆ ಗೊತ್ತಿಲ್ಲದೆ ಕಟ್ ಮಾಡಿಬಿಟ್ಟಿದ್ದಾರೆ. ಇನ್ ಕೇಸ್ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂತ ಬನ್ನಿ ನೋಡಿ. ಇದಕ್ಕೆ ನೀರು ಸಿಕ್ಕಿಲ್ಲ ನಮಗೆ. ಇಲ್ಲಿ ಬೋರಲ್ಲಿ ನೀರು ಓಡಿಸ್ಕೊಂಡು ನಾವು ಇದು ಮಾಡ್ತಿರೋದು. ಸೊ ಅದಕ್ಕೋಸ್ಕರ ಸರಿಯಾಗಿ ನೀರು ಕೊಡೋಕ್ಕಾಗ್ತಿಲ್ಲ. ಸೊ ಇಲ್ಲಿ ನೋಡಿ ಈ ಒಂದು ಕೂಡ ಹೆಲ್ತಿ ಇಲ್ಲ. 1 2 3 ಸೊ ಎರಡೂ ಕೂಡ ಸೇಮ್ ಡೇ ಪ್ಲ್ಯಾಂಟೇಷನ್ ಆಗಿದ್ದು, ಬಟ್ ಒಂದು ಅಷ್ಟು ಚೆನ್ನಾಗಿದೆ, ಇನ್ನೊಂದು ಇಷ್ಟು ಚೆನ್ನಾಗಿಲ್ಲ. ಏನಕ್ಕಂದರೆ ನೀರು ಸರಿಯಾಗಿ ಕೊಟ್ಟೋಕ್ಕಾಗಿಲ್ಲ. ಸೊ ತೆಂಗು ಹಾಕೋರು ಮಿಸ್ ಮಾಡದೆ ನೀರನ್ನು ಎವ್ರಿ ಡೇ ಮಿನಿಮಮ್ ಕೊಡಲೇಬೇಕು. ಸೊ ನೀವು ಬೇರೆ ಗೊಬ್ಬರ ಹಾಕ್ತಿರೋ ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮೇಂಟೈನ್ ಮಾಡ್ತಿರೋ ಬಿಡ್ತಿರೋ, ಆದರೆ ನೀರು ಚೆನ್ನಾಗಿ ಕೊಡಿ. ನೋಡಿ ಇದಕ್ಕೆ ನಾವು ಸ್ಟಾರ್ಟಿಂಗ್ ಫ್ರಮ್ ದ ಡೇ 1 ಇದನ್ನು ನಾವು ಯಾವುದೇ ಯೂರಿಯಾ ಆಗಲಿ DAP ಆಗಲಿ ಹಾಕಿಲ್ಲ, ಬರೀ ನೀರು ಕೊಡ್ತಿದ್ದೀವಿ ಅಷ್ಟೇ. ಅದು ಬಿಟ್ಟು ಸಗಣಿ ಗೊಬ್ಬರ ಅವು ಇವು ಯಾವಾಗಲೂ ವರ್ಷಕ್ಕೋ 6 ತಿಂಗಳಿಗೋ ಒಂದು ಸಲ ಹಾಕ್ತೀವಿ. ಎಷ್ಟು ಹೆಲ್ತಿಯಾಗಿದೆ. ಇನ್ನೊಂದು 6 ಮಂತ್ಸಲ್ಲಿ ಇದು ಒಂಬಳೆ ಸ್ಟಾರ್ಟ್ ಆಗುತ್ತೆ. ಸೊ ಮೇಯ್ನು ತೆಂಗು ಯಾರಾದರೂ ವ್ಯವಸಾಯ ಮಾಡ್ತಿದ್ದೀರಾ ಅಂದರೆ ತೆಂಗು ಕೃಷಿ ಮಾಡ್ತಿದ್ದೀರಾ ಅಂದರೆ ಫಸ್ಟು ಕರೆಕ್ಟ್ ಟೈಮ್ಗೆ ನೀರು ಕೊಡಿ, ಆಯಿತಾ. ಅದಾದಮೇಲೆ 6 ತಿಂಗಳಿಗೊಂದು ಸಲ ಗೊಬ್ಬರ ಹಾಕಿ. ಯಾವ ರೋಗಗಳು ಅಷ್ಟೊಂದು ಬರೋದಿಲ್ಲ. ಸೊ ಈ ವಿಡಿಯೋನ ಯಾರಾದರೂ ತೆಂಗು ಕೃಷಿ ಮಾಡ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.